Hi my dear students, welcome back to your English class. In the previous class, I gave a notes for the poem All Things Bright and Beautiful. Students, remaining one main is there for your CW in first poem. Today I give you have to copy this fifth main in your CW. ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಫೋರ್ತ್ ಮೈನ್ ತನಕ ನಾನು CW ಕೊಟ್ಟಿದ್ದೆ ಅಲ್ವಾ. ಇನ್ನು ಒನ್ ಮೈನ್ ಇದೆ, ಫಿಫ್ತ್ ಮೈನ್ ಇದೆ, ಅದನ್ನು ನೀವು ಈಗ ನಾನು ಹೇಳ್ತೀನಲ್ವ ಅದನ್ನು ನೀವು ಕಾಪಿ ಮಾಡಬೇಕು CWಗೆ. ಓಕೆ, ಫಿಫ್ತ್ ಮೈನ್, ಆ್ಯಡ್ ದ ಸ್ಪೀಚ್ ಮಾರ್ಕ್ಸ್ ಆ್ಯಂಡ್ ಅದರ್ ಪಂಕ್ಚುಯೇಷನ್ ಮಾರ್ಕ್ಸ್ ಆ್ಯಂಡ್ ರೀರೈಟ್ ದ ಸೆಂಟೆನ್ಸಸ್. ಫಸ್ಟ್ ಒನ್, ಅಲ್ಲಿ ಸ್ಪೀಚ್ ಮಾರ್ಕ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ. ಹಾಗಾಗಿ ರಿಪೋರ್ಟೆಡ್ ವರ್ಬ್ ಬಂದಾಗ, ರಿಪೋರ್ಟಿಂಗ್ ಸ್ಪೀಚ್ ಬಂದಾಗ ಏನು ಮಾಡಬೇಕು, ನಾವು ಏನೇನು ಪಂಕ್ಚುಯೇಷನ್ ಮಾರ್ಕ್ಸ್ ಹಾಕಬೇಕು ಅಂತೆಲ್ಲ ಹೇಳಿದ್ದೆ ಅಲ್ವಾ, ಸ್ಪೀಚ್ ಮಾರ್ಕ್ ಹಾಕಬೇಕು ಅಂತ. ಸೊ ದಟ್ ಈಸ್ ಯುವರ್ CW. ನಾವು I will explain. First one, Sanya said there is an alien in Samir's backyard ಅಂತ ಹೇಳಿ. ಆಗ ಇದನ್ನು ನಾವು ಸ್ಪೀಚ್ ಮಾರ್ಕ್ ಕನ್ವರ್ಟ್ ಮಾಡಬೇಕು ಅಂದಾಗ ಏನು ಮಾಡಬೇಕು, ಇದು ಸಾನಿಯಾ ಸೆಡ್ ಅನ್ನೋದು ರಿಪೋರ್ಟೆಡ್ ವರ್ಬ್ ಅಲ್ವಾ. ಹಾಗಾಗಿ ಸಾನಿಯಾ ಸೆಡ್ ಆಫ್ಟರ್ ವಿ ಪುಟ್ ಕಾಮಾ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಬಂದಾಗ ಏನು ಮಾಡಬೇಕು, ಡಬಲ್ ಇನ್ವರ್ಟೆಡ್ ಕಾಮಾ ಓಪನ್ ಮಾಡಿಕೊಂಡು ಆ ಸೆಂಟೆನ್ಸ್ ಬರಿಬೇಕಾಗುತ್ತೆ. ದೇರ್ ಈಸ್ ಆನ್ ಏಲಿಯನ್ ಇನ್ ಸಮೀರ್ಸ್ ಬ್ಯಾಕ್ ಯಾರ್ಡ್ ಅಂದಾಗ ಫುಲ್ ಸ್ಟಾಪ್. ಆ ಕ್ವೆಶನ್ನು ಡಿಕ್ಲರೇಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್, ಇಂಟರಾಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಅಂತ ನೋಡಿಕೊಂಡು ಅಲ್ಲಿ ಫುಲ್ ಸ್ಟಾಪ್ನ ಹಾಕಬೇಕಾಗುತ್ತೆ. ಓಕೆ, ಇನ್ ಎಂಡ್ ಆಫ್ ದಿಸ್ ರಿಪೋರ್ಟೆಡ್ ಸ್ಪೀಚ್ ವಿ ಪುಟ್ ಡಬಲ್ ಇನ್ವರ್ಟೆಡ್ ಕಾಮಾ ಕ್ಲೋಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, Nitin asked what is an alien. Next, Nitin asked after we put comma, next double inverted comma open ಮಾಡಿ what is an alien ಅಂದಾಗ what ಅಂದರೆ ಏಲಿಯನ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರಲ್ವಾ. ಹಾಗಾಗಿ ಕ್ವೆಶನ್ ಮಾರ್ಕ್, ಇಟ್ ಆಸ್ ಕ್ವೆಶನ್. ಸೊ ಕ್ವೆಶನ್ ಮಾರ್ಕ್ ಹಾಕಿ ಡಬಲ್ ಇನ್ವರ್ಟೆಡ್ ಕಾಮಾ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್, ಸಾನಿಯಾ ವಿಸ್ಪರ್ಡ್ ಇಟ್ ಈಸ್ ಎ ಕ್ರೀಚರ್ ಫ್ರಮ್ ಅನದರ್ ಪ್ಲಾನೆಟ್. ಆನ್ಸರ್ ಈಸ್ ಸಾನಿಯಾ ವಿಸ್ಪರ್ಡ್ ಆಫ್ಟರ್ ಕಾಮಾ ಹಾಕಬೇಕು. ಓಕೆ, ಕಾಮಾ, ನೆಕ್ಸ್ಟ್ ಡಬಲ್ ಇನ್ವರ್ಟೆಡ್ ಕಾಮಾ ಓಪನ್, ಇಟ್ ಈಸ್ ಎ ಕ್ರೀಚರ್ ಫ್ರಮ್ ಅನದರ್ ಪ್ಲಾನೆಟ್, ಫುಲ್ ಸ್ಟಾಪ್, ನೆಕ್ಸ್ಟ್ ಡಬಲ್ ಇನ್ವರ್ಟೆಡ್ ಕಾಮಾ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಒನ್, ನಿತಿನ್ ಸೆಡ್ ವಿ ಮಸ್ಟ್ ಟೆಲ್ ಸಮೀರ್ ಅಬೌಟ್ ಇಸ್ ಏಲಿಯನ್. ಆನ್ಸರ್ ಈಸ್ ನಿತಿನ್ ಸೆಡ್ ಆಫ್ಟರ್ ಕಾಮಾ ಡಬಲ್ ಇನ್ವರ್ಟೆಡ್ ಕಾಮಾ ಓಪನ್, we must tell Samir about this alien, full stop, double inverted comma close. Okay, this is your fifth main in first poem. Okay, you have to copy this in your CW, don't miss. Okay students, now I am going to start new lesson is there in your textbook, that is nesting season and nests. Okay, this is your second unit in your textbook. Before going to start the lesson, first we know about new words and its meanings. Okay, ಆರ್ಗ್ಯಾನಿಕ್ ಮೀನ್ಸ್ ನ್ಯಾಚುರಲ್, ನಾಟ್ ಆರ್ಟಿಫಿಷಿಯಲ್ ಅಂತ. ನ್ಯಾಚುರಲ್ ಅಂದರೆ ನೈಸರ್ಗಿಕದತ್ತವಾಗಿ ಸಿಗುವಂಥದ್ದು. ಓಕೆ, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ. ನೆಸ್ಟ್ಲಿಂಗ್, ವೆರಿ ಸ್ಮಾಲ್ ಯಂಗ್ ಬರ್ಡ್ಸ್ ನಾಟ್ ಎಟ್ ಏಬಲ್ ಟು ಫ್ಲೈ. ನೆಸ್ಟ್ಲಿಂಗ್ ಅಂದರೆ ಚಿಕ್ಕ ಚಿಕ್ಕ ಮರಿಗಳು, ಅವಕ್ಕೆ ಏನು ನಾಟ್ ಎಟ್ ಏಬಲ್ ಟು ಫ್ಲೈ, ಹಾರೋದಕ್ಕೆ ಆಗದಿರೋಂತಹ ವೆರಿ ಸ್ಮಾಲ್ ಒಂದು ಚಿಕ್ಕ ಬರ್ಡ್ಸ್ಗಳಿಗೆ ನೆಸ್ಟ್ಲಿಂಗ್ ಅಂತ ಹೇಳ್ತೀವಿ. ಕ್ಲಿಫ್ ಅಂದರೆ ಸ್ಟೀಪ್ ರಾಕ್ ಫೇಸ್ ಅಂತ. ಓಕೆ, ರೆಫರ್ಬಿಶ್ ಟು ರಿನೋವೇಟ್ ಅಥವಾ ರೀಡೆಕೋರೇಟ್ ಅಂತ ಹೇಳ್ತೀವಿ. ನೆಸ್ಟಿಂಗ್ ಸೀಸನ್ ಅಂದರೆ ಟೈಮ್ ವೆನ್ ಬರ್ಡ್ಸ್ ಲೇಸ್ ಎಗ್ಸ್ ಅಂದರೆ ನೆಸ್ಟಿಂಗ್ ಸೀಸನ್ ಅಂದರೆ ಬರ್ಡ್ಸ್ಗಳು ತಮ್ಮ ಮೊಟ್ಟೆಗಳನ್ನು ಇಡುವಂತಹ ಸಮಯಕ್ಕೆ, ಟೈಮ್ಗೆ ನಾವು ಏನಂತ ಹೇಳ್ತೀವಿ, ನೆಸ್ಟಿಂಗ್ ಸೀಸನ್ ಅಂತ ಹೇಳ್ತೀವಿ. ಇನ್ಕ್ಯುಬೇಟ್ ಮೀನ್ಸ್ ಸಿಟ್ ಆನ್ ಎಗ್ಸ್ ಟು ಪ್ರೊವೈಡ್ ಹೀಟ್. ಓಕೆ, ಇನ್ಕ್ಯುಬೇಟ್ ಅಂದರೆ ಸಿಟ್ ಆನ್ ಎಗ್ಸ್ ಟು ಪ್ರೊವೈಡ್ ಹೀಟ್ ಅಂದರೆ ಮೊಟ್ಟೆಗಳಿಗೆ ಪಕ್ಷಿಗಳು ಏನು ಮಾಡ್ತವೆ, ಕಾವು ಕೊಡ್ತಾವಲ್ವಾ, ಆ ಕಾವು ಕೊಡೋದಕ್ಕೆ ಅಂತ ಇನ್ಕ್ಯುಬೇಟ್ ಅಂತ ಹೇಳ್ತೀವಿ. ಶೆಲ್ಟರ್ಡ್ ಮೀನ್ಸ್ ಪ್ರೊಟೆಕ್ಟೆಡ್ ಅಂತ. ಓಕೆ, ದಿಸ್ ಇಸ್ ಯುವರ್ ನ್ಯೂ ವರ್ಡ್ಸ್, ಯು ಹ್ಯಾವ್ ಟು ಲರ್ನ್ ದಿಸ್ ವರ್ಡ್ಸ್. ಓಕೆ, ಓಕೆ, ನಾವು ಕಮ್ ಟು ದಿ ಲೆಸನ್.
ನೆಸ್ಟಿಂಗ್ ಸೀಸನ್ ಆ್ಯಂಡ್ ನೆಸ್ಟ್. ನೆಸ್ಟಿಂಗ್ ಸೀಸನ್ ಅಂದರೆ ಈಗ ಹೇಳಿದೆ ಅಲ್ವಾ, ಟೈಮ್ ವೆನ್ ಬರ್ಡ್ಸ್ ಲೇಸ್ ಎಗ್ಸ್ ಅಂತ. ನೆಸ್ಟ್ಸ್ ಅಂದರೆ ಗೂಡುಗಳು ಅಂತ ಹೇಳ್ತೀವಿ. ಓಕೆ, ಆ ಪಕ್ಷಿಗಳ ಆವಾಸ ಸ್ಥಾನ ಅಂತ ಹೇಳ್ತೀವಿ, ಅಥವಾ ಗೂಡುಗಳು ಅಂತ ಹೇಳ್ತೀವಿ. ಓಕೆ, some of the basic necessities of all living things are food, clothing and shelter. ಲಿವಿಂಗ್ ಥಿಂಗ್ಸ್ ಮೀನ್ಸ್ ವಾಟ್ ಅಂದರೆ ಜೀವ ಇರುವಂತಹ ವಸ್ತುಗಳಿಗೆ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಲ್ವಾ. ಈ ಲಿವಿಂಗ್ ಥಿಂಗ್ಸ್ಗಳಿಗೆ ಬೇಸಿಕ್ ನೆಸೆಸಿಟೀಸ್ ಅಂದರೆ ಮೂಲಭೂತ ಅವಶ್ಯಕತೆಗಳಿರುವವು ಯಾವುವು ಅಂದರೆ, ಓಕೆ, ಬೇಸಿಕ್ ನೆಸೆಸಿಟೀಸ್ ಯಾವುವು ಅಂದರೆ ಲಿವಿಂಗ್ ಬೀಯಿಂಗ್ಸ್ಗಳಿಗೆ ಫುಡ್. ಓಕೆ, ಫುಡ್ ಮೀನ್ಸ್ ಆಹಾರ, ಕ್ಲಾತಿಂಗ್ ಮೀನ್ಸ್ ಬಟ್ಟೆ, ಆ್ಯಂಡ್ ಶೆಲ್ಟರ್ ಮೀನ್ಸ್ ಆಶ್ರಯ ಅಥವಾ ವಸತಿ ಅಂತ ಹೇಳ್ತೀವಲ್ವಾ. ಇವು ಬೇಸಿಕ್ಸ್ ನೆಸೆಸಿಟೀಸ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಜೀವ ಇರೋಂತಹ ವಸ್ತುಗಳಿಗೆ ಬೇಸಿಕ್ ನೆಸೆಸಿಟಿ ಇರೋಂತಹ ಥಿಂಗ್ಸಲ್ಲಿ ಯಾವ್ಯಾವ? ಫುಡ್, ಕ್ಲಾತಿಂಗ್ ಆ್ಯಂಡ್ ಶೆಲ್ಟರ್. ವಿ ಹ್ಯೂಮನ್ ಬೀಯಿಂಗ್ಸ್ ಬಿಲ್ಡ್ ಆರ್ ಶೆಲ್ಟರ್ಸ್ ಯೂಸಿಂಗ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಲೈಕ್ ಗ್ರಾಸ್, ಮಡ್, ಬ್ಯಾಂಬೂಸ್, ಸ್ಯಾಂಡ್, ಸಿಮೆಂಟ್ ಆ್ಯಂಡ್ ಅದರ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಓಕೆ, ಈಗ ಶೆಲ್ಟರ್ ಯಾಕೆ ಬೇಕು ನಮಗೆ ಅಂದರೆ, ವಿ ಪ್ರೊಟೆಕ್ಟ್ ಆರ್ ಸೆಲ್ಫ್. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಶೆಲ್ಟರ್, ಆಶ್ರಯ ಬೇಕು, ವಸತಿ ಬೇಕು ಅಂತ ಹೇಳ್ತೀವಿ. ಹಾಗಾದರೆ ಯಾವುದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ? ಫಾರ್ ಎಕ್ಸಾಂಪಲ್, ಡೇಂಜರಸ್ ಅನಿಮಲ್ಸಿಂದ, ಪಾಯ್ಸನಸ್ ಕ್ರೀಚರ್ಸಿಂದ, ಫ್ರಮ್ ಸನ್ಲೈಟ್ ಅಥವಾ ಮಳೆಯಿಂದ, ಚಳಿಯಿಂದ ಎಲ್ಲ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಶೆಲ್ಟರ್ ಬೇಕು ಅಂತ. ಓಕೆ, ನೆಕ್ಸ್ಟ್, ವಿ ಹ್ಯೂಮನ್ ಬೀಯಿಂಗ್ಸ್ ಬಿಲ್ಡ್ ಆರ್ ಶೆಲ್ಟರ್ಸ್ ಯೂಸಿಂಗ್ ಡಿಫ್ರೆಂಟ್ ಮಟೀರಿಯಲ್ಸ್ ಲೈಕ್ ಗ್ರಾಸ್, ಮಡ್, ಬ್ಯಾಂಬೂಸ್, ಸ್ಯಾಂಡ್, ಸಿಮೆಂಟ್ ಆ್ಯಂಡ್ ಅದರ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಹ್ಯೂಮನ್ ಬೀಯಿಂಗ್ಸ್ ಮೀನ್ಸ್ ವಾಟ್? ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಯಾರು? ನಾವು ಮನುಷ್ಯರಿಗೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರಲ್ವಾ. ಬಿಲ್ಡ್ ಆರ್ ಶೆಲ್ಟರ್ಸ್ ಯೂಸಿಂಗ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಅಂದರೆ ನಮ್ಮ ವಸತಿಗಳನ್ನು, ನಮ್ಮ ಮನೆಗಳನ್ನು ಕಟ್ಟುವುದಕ್ಕೆ ನಾವು ವಿವಿಧ ವಸ್ತುಗಳನ್ನು ಬಳಸ್ತೀವಿ. ಅವು ಯಾವುವೆಂದರೆ ಮನುಷ್ಯರಾದ ನಾವು. ಓಕೆ, ಹ್ಯೂಮನ್ ಬೀಯಿಂಗ್ಸ್ಗಳು ಬೀಯಿಂಗ್ಸ್ ಬಿಲ್ಡ್ ಆರ್ ಶೆಲ್ಟರ್ಸ್ ಯೂಸಿಂಗ್ ಡಿಫ್ರೆಂಟ್ ಮೆಟೀರಿಯಲ್ಸ್. ವಿವಿಧ ವಸ್ತುಗಳಿಂದ ನಾವು ನಮ್ಮ ಮನೆಗಳನ್ನು, ವಸತಿಗಳನ್ನ ಕಟ್ಕೊತೀವಿ ಅಲ್ವಾ. ಅವು ಯಾವ್ಯಾವು ಅಂದರೆ, ಗ್ರಾಸ್ ಅಂದರೆ ಹುಲ್ಲು, ಮಡ್ ಮೀನ್ಸ್ ಮಣ್ಣು, ಬ್ಯಾಂಬೂಸ್ ಮೀನ್ಸ್ ಬಿದಿರು, ನೆಕ್ಸ್ಟ್ ಸ್ಯಾಂಡ್ ಮೀನ್ಸ್ ಮರಳು, ಸಿಮೆಂಟ್ ಗೊತ್ತಲ್ವಾ, ಸಿಮೆಂಟ್, ಮತ್ತು ಅದರ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ನ ನಾವು ಏನು ಮಾಡ್ತೀವಿ? ಯೂಸ್ ಮಾಡ್ತೀವಿ ಮನೆಗಳನ್ನ ಕಟ್ಟೋದಿಕ್ಕೆ ಅಂತ. ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂದರೆ ಯಾವುವು? ಹಾಗಾಗಿ ಇವನ್ನೆಲ್ಲ ಬಿಟ್ಟು, ಯಾವ ಗ್ರಾಸ್, ಮಡ್, ಬ್ಯಾಂಬೂಸ್, ಸ್ಯಾಂಡ್, ಸಿಮೆಂಟ್ ಎಲ್ಲ ಬಿಟ್ಟು ಇನ್ಯಾವ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ? ದಟ್ ಈಸ್ ಐರನ್. ಅಂದರೆ ಕಬ್ಬಿಣ ಅಲ್ವಾ. ಕಬ್ಬಿಣನ ನಾವು ಯೂಸ್ ಮಾಡ್ತೀವಲ್ವ ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟಬೇಕು ಅಂತ. ಹಾಗಾಗಿ ದಟ್ ಈಸ್ ದ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಓಕೆ, ಅನಿಮಲ್ಸ್ ಫೈಂಡ್ ದೇರ್ ಶೆಲ್ಟರ್ ಇನ್ ವಾಟರ್, ಜಂಗಲ್ಸ್, ಕೇವ್ಸ್ ಆ್ಯಂಡ್ ಆನ್ ಟ್ರೀಸ್. ಈಗ ಹ್ಯೂಮನ್ ಬೀಯಿಂಗ್ಸ್ಗಳು ತಮ್ಮ ಮನೆಗಳನ್ನ ಕಟ್ಕೊಳ್ಳೋದಕ್ಕೋಸ್ಕರ ಏನೇನು ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂತೀವಿ. ಆದರೆ ಅನಿಮಲ್ಸ್ಗಳಿಗೆಲ್ಲ ಎಲ್ಲಿ ಶೆಲ್ಟರು, ಎಲ್ಲಿ ಆಶ್ರಯ ಪಡಿತಾವೆ ಅವು ಅಂದರೆ, ಇನ್ ವಾಟರ್ ಅಂದರೆ ನೀರು, ಜಂಗಲ್ಸ್ ಮೀನ್ಸ್ ಕಾಡು, ಕೇವ್ಸ್ ಅಂದರೆ ಗುಹೆಗಳು, ಮತ್ತು ಆನ್ ಟ್ರೀಸ್ ಮತ್ತು ಮರದ ಮೇಲ್ಗಡೆ ಅವು ತಮ್ಮ ಶೆಲ್ಟರ್ನ ಕಂಡುಕೊಳ್ತವೆ. ಯಾವುವು? ಅನಿಮಲ್ಸ್ಗಳು. ಓಕೆ, move to second paragraph. Today we shall learn about the shelters of birds. ನಾವು ಇವತ್ತಿನ ದಿನ ಪಕ್ಷಿಗಳ ವಾಸಸ್ಥಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ವಾಸಸ್ಥಾನ ಅಂದರೆ ಬರ್ಡ್ಸ್ ಎಲ್ಲಿ ವಾಸ ಮಾಡ್ತವೆ? ನೆಸ್ಟ್ಸ್ ಅಲ್ವಾ. ನೆಸ್ಟ್ಸ್ ಅಂದರೆ ಗೂಡುಗಳಲ್ಲಿ. ಓಕೆ, ವಿ ಕಾಲ್ ದೆಮ್ ನೆಸ್ಟ್ಸ್. ಪಕ್ಷಿಗಳು ವಾಸ ಮಾಡುವಂತಹ ಜಾಗಕ್ಕೆ ನಾವು ಏನಂತ ಹೇಳ್ತೀವಿ? ವಾಸ ಮಾಡೋದೆಲ್ಲಿ? ನೆಸ್ಟ್ಗಳಲ್ಲಿ, ಗೂಡುಗಳಲ್ಲಿ. ಓಕೆ, ಬರ್ಡ್ಸ್ ಬಿಲ್ಡ್ ನೆಸ್ಟ್ to lay their eggs and bring up their young ones. ಹಾಗಾದ್ರೆ ಪಕ್ಷಿಗಳು ಯಾಕೆ ತಮ್ಮ ಗೂಡುಗಳನ್ನ ಕಟ್ಕೊಳ್ತವೆ ಅಂದರೆ, ಅವುಗಳ ಮೊಟ್ಟೆಗಳನ್ನು ಇಡೋದಕ್ಕೋಸ್ಕರ, ಮತ್ತು ಲೇ ದೇರ್ ಎಗ್ಸ್, ಅವು ತಮ್ಮ ಮೊಟ್ಟೆಗಳನ್ನು ಇಡೋದಕ್ಕೋಸ್ಕರ, ಮತ್ತು ಬ್ರಿಂಗ್ ಅಪ್ ದೇರ್ ಯಂಗ್ ಒನ್ಸ್, ತನ್ನ ಮರಿಗಳಿಗೋಸ್ಕರ ಏನು ಮಾಡ್ತವೆ? ಅವು
ನೆಸ್ಟ್ಸ್ನ ಬಿಲ್ಡ್ ಮಾಡ್ತವೆ, ಕಟ್ಕೊಳ್ತವೆ. ಓಕೆ, ಮತ್ತು ಅವುಗಳನ್ನ ಸೇಫಾಗಿ ಪ್ರೊಟೆಕ್ಟ್ ಮಾಡಬೇಕಲ್ವಾ ಚಿಕ್ಕ ಮರಿಗಳನ್ನ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಬೇರೆ ಪಕ್ಷಿಗಳು ಬಂದು ಸಾಯಿಸ್ತವೋ ಅಥವಾ ತಿಂತವೋ ಅಥವಾ ಬೇರೆ ಪ್ರಾಣಿಗಳು ಅವನ್ನ ತಿಂತವೆ, ಅದಕ್ಕೋಸ್ಕರ ಅವು ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೋಸ್ಕರ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ತವೆ. ಓಕೆ, the time of the year when they start building their nests is known as the nesting season. ಹಾಗಾದರೆ ನೆಸ್ಟಿಂಗ್ ಸೀಸನ್ ಅಂದರೆ ಏನು? ದ ಟೈಮ್ ಆಫ್ ದಿ ಇಯರ್ ವೆನ್ ದೇ ಸ್ಟಾರ್ಟ್ ಬಿಲ್ಡಿಂಗ್ ದ ನೆಸ್ಟ್ ಈಸ್ ನೋನ್ ಆಸ್ ದ ನೆಸ್ಟಿಂಗ್ ಸೀಸನ್. ಅಂದರೆ ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಟ್ಟೋದಕ್ಕೆ ವಿವಿಧ ರೀತಿಯ ವಸ್ತುಗಳನ್ನ ಬಳಸ್ತಾವಲ್ವಾ, ಅವು ಯಾಕೆ ಗೂಡುಗಳನ್ನ ಕಟ್ತವೆ ಅಂತಂದರೆ ತಮ್ಮ ಮರಿಗಳನ್ನ ಸಾಕೋದಿಕ್ಕೆ ಅಂತ ಆಗಲೇ ಹೇಳಿದೆ ಅಲ್ವಾ. ಹಾಗಾದರೆ ಈ ನೆಸ್ಟಿಂಗ್ ಸೀಸನ್ ಅಂದರೆ ಏನು? ವರ್ಷದಲ್ಲಿ ಯಾವ ಟೈಮಲ್ಲಿ ಬರ್ಡ್ಸ್ಗಳು ಗೂಡುಗಳನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತವೋ ಆ ಟೈಮ್ಗೆ ನಾವು ಏನಂತ ಹೇಳ್ತೀವಿ? ನೆಸ್ಟಿಂಗ್ ಸೀಸನ್ ಅಂತ ಹೇಳ್ತೀವಿ. ಓಕೆ, ಮೂವ್ ಆನ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್, ಥರ್ಡ್ ಪ್ಯಾರಾಗ್ರಾಫ್. ಬರ್ಡ್ಸ್ ಯೂಸ್ ಎ ವೆರೈಟಿ ಆಫ್ ಮಟೀರಿಯಲ್ಸ್ ಟು ಬಿಲ್ಡ್ ದೇರ್ ನೆಸ್ಟ್ಸ್. ಅಂದರೆ ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಟ್ಟೋದಕ್ಕೆ ವಿವಿಧ ರೀತಿಯ ವಸ್ತುಗಳನ್ನ ಏನು ಮಾಡ್ತವೆ? ಬಳಸ್ತವೆ, ಯೂಸ್ ಮಾಡ್ತವೆ. ಓಕೆ, ದೇ ಯೂಸ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಸಚ್ ಆಸ್ ಟ್ವಿಗ್ಸ್, ಗ್ರಾಸ್ ಆ್ಯಂಡ್ ಲೀವ್ಸ್ ಆರ್ ಮೇ ಬಿ ಸಿಂಪಲ್ ಡಿಪ್ರೆಷನ್ ಇನ್ ದ ಗ್ರೌಂಡ್ ಆರ್ ಎ ಹೋಲ್ ಇನ್ ಎ ರೂಟ್ ಆರ್ ಆನ್ ಎ ಟ್ರೀ ಆರ್ ಬಿಲ್ಡಿಂಗ್. ಓಕೆ, ಆರ್ಗ್ಯಾನಿಕ್ ಮಟೀರಿಯಲ್ಸ್ ಮೀನ್ಸ್ ಆರ್ಗ್ಯಾನಿಕ್ ಅಂದರೆ ಏನೋ ಆಗಲೇ ಹೇಳಿದೆ ಅಲ್ವಾ, ನ್ಯಾಚುರಲ್ ಅಂತ. ನ್ಯಾಚುರಲ್ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನ ಏನು ಮಾಡ್ತವೆ? ಯೂಸ್ ಮಾಡ್ತವೆ. ಯಾವುವು? ಬರ್ಡ್ಸ್ಗಳು ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ. ಓಕೆ, ಈ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನ ಬಳಸ್ತವೆ. ಅವು ಯಾವುವು ಅಂದರೆ ಸಚ್ ಆಸ್ ಟ್ವಿಗ್ಸ್ ಅಂದರೆ ಕೊಂಬೆಗಳು ಅಂತ ಹೇಳ್ತೀವಿ. ಓಕೆ, ಗ್ರಾಸ್ ಅಂದರೆ ಹುಲ್ಲು ಆ್ಯಂಡ್ ಲೀವ್ಸ್ ಅಂದರೆ ಎಲೆಗಳನ್ನ ಯೂಸ್ ಮಾಡ್ತೇವೆ. ಆರ್ ಮೇ ಬಿ ಸಿಂಪಲ್ ಡಿಪ್ರೆಷನ್ ಇನ್ ದ ಗ್ರೌಂಡ್ ಅಂದರೆ ಕೆಲವು ಬಾರಿ ಮಣ್ಣಲ್ಲೂ ಕೂಡ ಇರ್ತವೆ ಯಾವ ಬರ್ಡ್ಸ್ಗಳು. ಓಕೆ, ಆರ್ ಇನ್ ಎ ಹೋಲ್ ಇನ್ ಎ ರೂಟ್ ಅಂತ ಇದೆ, ಅಂದರೆ ಮರದ ಬೇರುಗಳಲ್ಲೂ ಕೂಡ ಇರ್ತವೆ. ಮತ್ತು ಅಥವಾ ಆನ್ ಎ ಟ್ರೀ ಆರ್ ಬಿಲ್ಡಿಂಗ್ ಅಥವಾ ಮನೆಗಳ ಮೇಲೂ ಕೂಡ, ಮರದ ಮೇಲೂ ಕೂಡ ಅವೇನು ಮಾಡ್ತವೆ? ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ಕೊತವೆ, ಕಟ್ಕೊಳ್ತವೆ ಅಂತ ಹೇಳ್ತಿದ್ದಾರೆ. ಓಕೆ, ದೇ ಆಲ್ಸೋ ಯೂಸ್ ಸ್ಟ್ರಿಂಗ್ಸ್, ಪ್ಲಾಸ್ಟಿಕ್, ಕ್ಲಾತ್ ಆರ್ ಪೇಪರ್. ಏನು ಮತ್ತೆ ಪಕ್ಷಿಗಳು ಇನ್ನೂ ಕೆಲವು ವಸ್ತುಗಳನ್ನ ಗೂಡು ಕಟ್ಟೋದಕ್ಕೆ ಉಪಯೋಗಿಸ್ತವೆ. ಯಾವುವು ಅಂದರೆ ಸ್ಟ್ರಿಂಗ್ಸ್ ಅಂದರೆ ತಂತಿಗಳು ಅಂತ ಹೇಳ್ತೇವೆ. ಓಕೆ, ಪ್ಲಾಸ್ಟಿಕ್ ಯು ನೋ ದಟ್, ಕ್ಲಾತ್ ಅಂದರೆ ಬಟ್ಟೆ, ಪೇಪರ್ ಕಾಗದ, ಇವನ್ನೆಲ್ಲವೂ ಕೂಡ ಯೂಸ್ ಮಾಡ್ತವೆ. ನೆಸ್ಟ್ ಕ್ಯಾನ್ ಬಿ ಫೌಂಡ್ ಇನ್ ಆಲ್ ಟೈಪ್ಸ್ ಆಫ್ ಹ್ಯಾಬಿಟ್ಯಾಟ್ಸ್ ಅಂದರೆ ಆವಾಸ ಸ್ಥಾನಗಳಲ್ವಾ, ಗೂಡುಗಳನ್ನ ಎಲ್ಲೆಲ್ಲಿ ಕಟ್ತವೆ ಅಂತ. ಈ ಗೂಡುಗಳು ಎಲ್ಲ ರೀತಿಯ ಆವಾಸ ಸ್ಥಾನಗಳಲ್ಲಿ ಕಂಡು ಬರ್ತವೆ, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಸ್ಟ್ಗಳು ಇರ್ತವೆ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು fourth paragraph. In some species of birds, both the male and the female birds work in pairs tirelessly to build their nest. Species ಅಂದರೆ ಜಾತಿಗಳು ಅಥವಾ ಬಗೆಗಳು, ಯಾವುದು ಬರ್ಡ್ಸ್ನ ಬಗೆಗಳು ಅಥವಾ ವಿಧಗಳು. ಓಕೆ, ಬರ್ಡ್ಸ್ಗಳಲ್ಲಿ ಬೇರೆ ಬೇರೆ ಥರ ಟೈಪ್ಸ್ ಇರ್ತಾವಲ್ವಾ, ಹಾಗಾಗಿ. ಓಕೆ, ನೆಕ್ಸ್ಟ್, ಇನ್ ಸಮ್ ಸ್ಪೀಸೀಸ್ ಆಫ್ ಬರ್ಡ್ಸ್ ಬೋತ್ ದ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಬರ್ಡ್ಸ್ಗಳಲ್ಲಿ ಎರಡು ವಿಧ ಇರ್ತಾವಲ್ವ, ಮೇಲ್ ಮತ್ತು ಫೀಮೇಲ್ ಅಂತ, ಅಂದರೆ ಎರಡು ಜಾತಿ ಇರುತ್ತೆ. ಓಕೆ, ದೇ ವರ್ಕ್ ಇನ್ ಪೇರ್ ಟೈರ್ಲೆಸ್ಲಿ ಟು ಬಿಲ್ಡ್ ದರ್ ನೆಸ್ಟ್ ಅಂತ ಇದೆ, ಅಂದರೆ ಆ ಎರಡು ಜಾತಿಗಳ ಪಕ್ಷಿಗಳು ಜೊತೆಗೆ ಸೇರಿ, ಓಕೆ, ವರ್ಕ್ ಇನ್ ಪೇರ್ ಟೈರ್ಲೆಸ್ಲಿ ಟು ಬಿಲ್ಡ್ ದರ್ ನೆಸ್ಟ್, ತಮ್ಮ ಗೂಡುಗಳನ್ನು ಆಯಾಸವಿಲ್ಲದೆ ತಮ್ಮ ಗೂಡುಗಳನ್ನ ಕಟ್ಕೊಳ್ತವೆ ಅಂತ. ಓಕೆ, ದ ಫೀಮೇಲ್ ಬರ್ಡ್ ಲೇ ಎಗ್ಸ್ ಇನ್ ದ ನೆಸ್ಟ್. ಫೀಮೇಲ್ ಬರ್ಡ್, ಓಕೆ, ಒಂದು ಹೆಣ್ಣು ಪಕ್ಷಿ ತನ್ನ ಗೂಡಿನಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಓಕೆ, ದ ಎಗ್ಸ್ ಆರ್ ಇನ್ಕ್ಯುಬೇಟೆಡ್ ಫಾರ್ ಎ ಫ್ಯೂ ಡೇಸ್ ಟು ಎ ಫ್ಯೂ ವೀಕ್ಸ್. ಇನ್ಕ್ಯುಬೇಟ್ ಮೀನ್ಸ್ ಆಗಲೇ ನಾನು ಕಾವು ಕೊಡೋದು ಅಂತ ಹೇಳಿದೆ ಅಲ್ವಾ, ತಮ್ಮ ಪಕ್ಷಿಗಳು ತಮ್ಮ ಮೊಟ್ಟೆಗಳಿಗೆ ಕಾವನ್ನು ಕೊಟ್ಟ ಮೇಲೆ ತಾನು ಹೊರಗಡೆ ಬರೋದು ಮರಿಗಳು. ಹಾಗಾಗಿ
ಕಾವು ಕೊಡುವುದಕ್ಕೆ ನಾವು ಇನ್ಕ್ಯುಬೇಟೆಡ್ ಅಂತ ಹೇಳ್ತೀವಿ. ಓಕೆ, ಕೆಲವು ದಿನಗಳಿಂದ ಕೆಲವು ವಾರದವರೆಗೆ ಮೊಟ್ಟೆಗಳಿಗೆ ಕಾವನ್ನು ಕೊಡ್ತವೆ. ಯಾರು? ಫೀಮೇಲ್ ಬರ್ಡ್ಸ್ಗಳು ತಮ್ಮ ಮೊಟ್ಟೆಗಳಿಗೆ. ಓಕೆ, ಇನ್ ಮೋಸ್ಟ್ ಬರ್ಡ್ಸ್ ಬೋತ್ ದ ಮೇಲ್ ಆ್ಯಂಡ್ ಫೀಮೇಲ್ ಟೇಕ್ ಟರ್ನ್ಸ್ ಇನ್ ಇನ್ಕ್ಯುಬೇಟಿಂಗ್ ದ ಎಗ್ಸ್. ಆಗಲೇ ಏನಂತ ಹೇಳಿದೆ, ಫೀಮೇಲ್ ಬರ್ಡ್ಸ್ಗಳು ತಮ್ಮ ಮೊಟ್ಟೆಗಳಿಗೆ ಏನು ಮಾಡ್ತವೆ? ಕಾವನ್ನ ಕೊಡ್ತವೆ, ಇನ್ಕ್ಯುಬೇಟ್ ಮಾಡ್ತವೆ ಅಂತ ಹೇಳಿದೆ ಅಲ್ವಾ. ಆದರೆ ಅತಿ ಹೆಚ್ಚಾಗಿ ಏನು ಮಾಡ್ತವೆ? ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ ಟೇಕ್ಸ್ ಟರ್ನ್ ಇಂಟು ಇನ್ಕ್ಯುಬೇಟಿಂಗ್ ದ ಎಗ್ಸ್. ಅಂದರೆ ಮೇಲ್ ಮತ್ತು ಫೀಮೇಲ್ ಬರ್ಡ್ಸ್ಗಳು ಸೇರಿ ತಮ್ಮ ಮೊಟ್ಟೆಗಳಿಗೆ ಕಾವು ಕೊಡುತ್ತವೆ ಅಂತ. ಓಕೆ, ಅತಿ ಹೆಚ್ಚಾಗಿ ಜಾಸ್ತಿ ಕೊಡೋದು ಎರಡು ಮೇಲ್ ಮತ್ತು ಫೀಮೇಲ್ ಸೇರಿ ತಮ್ಮ ಮೊಟ್ಟೆಗಳಿಗೆ ಕಾವನ್ನ ಕೊಡ್ತವೆ ಅಂತ. ಓಕೆ, ಇನ್ ಸಮ್ ಬರ್ಡ್ಸ್ ಓನ್ಲಿ ದ ಫೀಮೇಲ್ ಇನ್ಕ್ಯುಬೇಟ್ಸ್ ದ ಎಗ್. ಆದರೆ ಕೆಲವು ಪಕ್ಷಿಗಳಲ್ಲಿ ಫೀಮೇಲ್ ಅಂದರೆ ಹೆಣ್ಣು ಪಕ್ಷಿ ಮಾತ್ರ ತಮ್ಮ ಮೊಟ್ಟೆಗಳಿಗೆ ಕಾವನ್ನು ಕೊಡುತ್ತವೆ ಅಂತ. ಓಕೆ, ಬೇಬೀಸ್ ಎಮರ್ಜ್ ಆಫ್ಟರ್ ಬ್ರೇಕಿಂಗ್ ದ ಎಗ್ ಶೆಲ್ಸ್. ನಂತರ ಮೊಟ್ಟೆ ಅಂದರೆ ಶೆಲ್ಸ್ ಅಂದರೆ ಚಿಪ್ಪು ಅಂತ ಹೇಳ್ತಾರಲ್ಲ, ತಮ್ಮ ಮೊಟ್ಟೆ ಹಾಕೋದ್ರಿಂದ ಚಿಪ್ಪಿನಿಂದ ಬೇಬೀಸ್ ಅಂದರೆ ಮರಿಗಳು ಏನಾಗ್ತವೆ? ಹೊರಬರ್ತವೆ ಅಂತ. ಓಕೆ, ದ ಮದರ್ ಆ್ಯಂಡ್ ಫಾದರ್ ಟೇಕ್ ಕೇರ್ ಆಫ್ ದೇರ್ ನೆಸ್ಟ್ಲಿಂಗ್ ಟಿಲ್ ದೆ ಸ್ಟಾರ್ಟ್ ಫ್ಲೈಯಿಂಗ್ ಆನ್ ದೇರ್ ಓನ್. ನೆಸ್ಟ್ಲಿಂಗ್ ಅಂತ ಹೇಳಿದೆ ಅಲ್ವಾ, ಆರಕ್ಕಾಗದಿರೋಂಥ ಚಿಕ್ಕ ಮರಿಗಳು, ಅವಕ್ಕಿನ ಆರೋಗ್ಯ ಬರ್ತಾ ಇರಲ್ಲ, ಅವಕ್ಕೆ ನೆಸ್ಟ್ಲಿಂಗ್ ಅಂತ ಹೇಳ್ತೀವಿ. ಓಕೆ, ಆ ಮರಿಗಳು ಓನ್ ಅಂದರೆ ಸ್ವಂತವಾಗಿ ಅಲ್ವಾ, ಸ್ವಂತವಾಗಿ ಹಾರೋವರೆಗೂ ಕೂಡ ಅದರ ಯಾರು ಫಾದರ್ ಆ್ಯಂಡ್ ಮದರ್ ಏನು ಮಾಡ್ತಾರೆ? ತಮ್ಮ ಎಳೆ ಮರಿಗಳನ್ನ ಕಾಪಾಡ್ಕೊಳ್ತವೆ ಅಂತ. ಓಕೆ ಸ್ಟೂಡೆಂಟ್ಸ್, you understood about shelters of birds and what is nesting season and what are the materials the birds use to build their nest. ಅಂದರೆ ನೀವು ನೆಸ್ಟಿಂಗ್ ಸೀಸನ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಆಮೇಲೆ ಬರ್ಡ್ಸ್ಗಳು ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಏನೇನು ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡ್ರಿ ಅಲ್ವಾ. ನೆಕ್ಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಏನೇನು ಯೂಸ್ ಮಾಡ್ತಾರೆ ಅಂತಲೂ ಕೂಡ ತಿಳ್ಕೊಂಡ್ರಿ. ಓಕೆ, ನಾವು ಲೆಟ್ಸ್ ಲರ್ನ್ ಅಬೌಟ್ ಸಮ್ ಡಿಫ್ರೆಂಟ್ ನೆಸ್ಟ್ಸ್. ಓಕೆ, ಲೆಟ್ಸ್ ಲರ್ನ್ ಅಬೌಟ್ ಸಮ್ ಆಫ್ ದಿ ಅಮೇಝಿಂಗ್ ನೆಸ್ಟ್. ಅಂದರೆ ನೆಸ್ಟ್ಗಳಲ್ಲೂ ಡಿಫ್ರೆಂಟ್ ಟೈಪ್ಸ್ ಇರ್ತವೆ. ಅವು ಅಂದರೆ ಯಾವ್ಯಾವ ಬರ್ಡ್ಸ್ಗಳು ಯಾವ್ಯಾವ ರೀತಿ ನೆಸ್ಟ್ಗಳನ್ನ ಎಲ್ಲೆಲ್ಲಿ ಕಟ್ತವೆ ಅಂತ ನೆಕ್ಸ್ಟ್ ನೋಡೋಣ. ಓಕೆ, ಫಸ್ಟ್ ಒನ್ ಈಸ್ ಡವ್. ಅಂದರೆ ಇಲ್ಲಿ ಡವ್ ಪಕ್ಷಿ ಬಗ್ಗೆ ಅದು ಹೇಗೆ ನೆಸ್ಟ್ಗಳನ್ನ ಕಟ್ಟುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಹಿಯರ್ ಈಸ್ ಎ ಡವ್. ಡವ್ ಮೀನ್ಸ್ ಪಿಜನ್ ಅಂತ ಹೇಳ್ತೀವಿ, ಪಾರಿವಾಳ ಅಂತ ಹೇಳ್ತೀವಲ್ವಾ. ಅದು ಹೇಗೆ ನೆಸ್ಟ್ ಅಂದರೆ ಗೂಡುಗಳನ್ನ ಕಟ್ಟುತ್ತೆ ಅಂತ ನೋಡೋಣ. ದ ನೆಸ್ಟ್ ಆಫ್ ದಿ ಡವ್ ಈಸ್ ವೆರಿ ಸಿಂಪಲ್. ಈ ಡವ್ ಅಥವಾ ಪಿಜನ್ಗಳ ಗೂಡುಗಳು ತುಂಬಾ ಸಿಂಪಲ್ ಆಗಿದಾವಂತೆ. ಓಕೆ, ಬೋತ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಬರ್ಡ್ಸ್ ಬಿಲ್ಡ್ ದ ನೆಸ್ಟ್ ಟುಗೆದರ್. ಅಂದರೆ ಮೇಲ್ ಮತ್ತು ಫೀಮೇಲ್ ಬರ್ಡ್ಗಳು ಜೊತೆಗೆ ಸೇರಿ ತಮ್ಮ ಗೂಡುಗಳನ್ನ ಕಟ್ತವಂತೆ. ಓಕೆ, ನಿರ್ಮಿಸ್ಕೊಳ್ತವಂತೆ. ಓಕೆ, ದೇ ಕ್ಯಾರಿ ಪೀಸಸ್ ಆಫ್ ಹೇ ಆ್ಯಂಡ್ ಟ್ವಿಗ್ಸ್ ಇನ್ ದೇರ್ ಬೀಕ್ಸ್ ಆ್ಯಂಡ್ ಡೆಪಾಸಿಟ್ ದೆಮ್ ಇನ್ ಎಂಟಿ ಸ್ಪೇಸಸ್ ಬಿಲೋ ರೂಫ್ಸ್ ಆಫ್ ಬಿಲ್ಡಿಂಗ್ಸ್, ಇನ್ ಬಾರ್ಸ್, ಅಂಡರ್ ಬ್ರಿಡ್ಜಸ್ ಎಕ್ಸೆಟ್ರಾ. ಅಂದರೆ ಈ ಎರಡು ಪಕ್ಷಿಗಳು ಏನು ಮಾಡ್ತವೆ? ಹೇ ಮೀನ್ಸ್ ಒಣ ಹುಲ್ಲು ಅಲ್ವಾ. ಈ ಒಣ ಹುಲ್ಲಿನ ತುಂಡುಗಳನ್ನು ಮತ್ತು ಟ್ವಿಗ್ಸ್ ಅಂದರೆ ಕೊಂಬೆಗಳು, ಅಂದರೆ ಮರದ ಕೊಂಬೆಗಳನ್ನ ಅಥವಾ ಹುಲ್ಲಿನ ಕಡ್ಡಿಗಳನ್ನ ಏನು ಮಾಡ್ತವೆ? ತಮ್ಮ ಕೊಕ್ಕುಗಳಲ್ಲಿ, ಬೀಕ್ಸ್ ಅಂದರೆ ಕೊಕ್ಕು ಅಲ್ವಾ, ಕೊಕ್ಕಿನಲ್ಲಿ ಚಿಕ್ಕ ಚಿಕ್ಕ ಪೀಸಸ್ಗಳನ್ನೆಲ್ಲ ಕಚ್ಕೊಂಡ್ಬಂದು ಏನು ಮಾಡ್ತವೆ? ಆ್ಯಂಡ್ ಡೆಪಾಸಿಟ್ ದೆಮ್ ಇನ್ ದ ಎಂಟಿ ಸ್ಪೇಸಸ್. ಎಂಟಿ ಸ್ಪೇಸಸ್ ಅಂದರೆ ಖಾಲಿ ಜಾಗ ಅಲ್ವಾ, ಖಾಲಿ ಜಾಗ ಇರೋವಂತಹ ಕಟ್ಟಡಗಳ ಸೂರಿನಲ್ಲಿ. ಓಕೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದ್ದಾಗ ಅದು ಮೇಲ್ಗಡೆ ಅಥವಾ ಹಂಚಿನ ಮನೆಗಳಿದ್ದಾಗ ಅದು ಸೂರಿನಲ್ಲಿ ಏನು ಮಾಡ್ತವೆ? ತಮ್ಮ ಗೂಡುಗಳನ್ನ ಕಟ್ತವಂತೆ. ಓಕೆ, ಇಲ್ಲಿ ಬಾರ್ನ್ ಅಂದರೆ ಕಣಜಗಳು ಅಂತ ಹೇಳ್ತಾವಲ್ಲ ಅದು. ಅಂಡರ್ ಬ್ರಿಡ್ಜಸ್ ಅಂದರೆ ಸೇತುವೆಗಳ ಕೆಳಗಡೆ ಮನೆಗಳ ಸೂರುಗಳಲ್ಲಿ ಏನು ಮಾಡ್ತವೆ? ತಮ್ಮ ಗೂಡುಗಳನ್ನ ಕಟ್ತವಂತೆ. ಓಕೆ ಸ್ಟೂಡೆಂಟ್ಸ್, ಡವ್ ಹೇಗೆ ನೆಸ್ಟ್ನ ಫಾರ್ಮ್ ಮಾಡುತ್ತೆ ಅಥವಾ ಕಟ್ಟುತ್ತೆ ಅಂತ ತಿಳ್ಕೊಂಡ್ರೆ ಅಲ್ವಾ. ನೌ ಐ ಸ್ಟಾಪ್ ಹಿಯರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದ ಲೆಸನ್. Next class you will learn about other birds forms of nest. Okay.
Today's homework. First, may answer the following. First one question. Name some birds you have seen. ನೀವು ನೋಡಿರೋಂಥ ಬರ್ಡ್ಸ್ಗಳು ಯಾವ್ಯಾವು you have to write. Okay. Second one, have you seen the nest of any birds? ನೀವು ಯಾವ್ದಾದ್ರು ಬರ್ಡ್ಸ್ನ ಗೂಡುಗಳನ್ನು ನೋಡಿದ್ದೀರಾ? ಓಕೆ. ಥರ್ಡ್ ಒನ್, ವಾಟ್ ಆರ್ ದ ಡಿಫ್ರೆಂಟ್ ಮಟೀರಿಯಲ್ಸ್ ಬರ್ಡ್ಸ್ ಯೂಸ್ ಟು ಬಿಲ್ಡ್ ನೆಸ್ಟ್? ಪಕ್ಷಿಗಳು ತಮ್ಮ ಗೂಡುಗಳನ್ನ ಕಟ್ಟೋದಕ್ಕೆ ಯಾವ್ಯಾವ ಮೆಟೀರಿಯಲ್ಸ್ ವಸ್ತುಗಳನ್ನ ಯೂಸ್ ಮಾಡ್ತವೆ ಅಂತ ನೀವು ಬರಿಬೇಕು. ಓಕೆ. ಫೋರ್ತ್ ಒನ್ ಕ್ವೆಶನ್, ವಾಟ್ ಈಸ್ ನೆಸ್ಟಿಂಗ್ ಸೀಸನ್? ನೆಸ್ಟಿಂಗ್ ಸೀಸನ್ ಅಂದರೆ ಏನು ಅಂತ ಬರಿಬೇಕು. ಓಕೆ. ಇವನ್ನೆಲ್ಲ ನಾನು ಇವತ್ತಿನ ಲೆಸನ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಹಾಗಾಗಿ ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.